ಲೀಲಾ ಮಾತಾಡ್ತಿರೋದು. ಗೊತ್ತಾಯ್ತು. ನಿಮ್ಮ ಜೊತೆ ಮಾತಾಡಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಎಲ್ಲರೂ ಮಾತಾಡೋಕ್ಕೆ ಅಂತಲೇ ಕಾಲ್ ಮಾಡೋದು, ಆದರೆ ಇಷ್ಟೊತ್ತಲ್ಲಿ ಕಾಲ್ ಮಾಡೋ ಅರ್ಜೆನ್ಸಿ ಏನಿತ್ತು ಅಂತ ಕೇಳ್ತಾ ಇದ್ದೀನಿ. ಅದನ್ನೆಲ್ಲ ನಾನು ನಿಮ್ಮ ಹತ್ರ ನೇರವಾಗಿ ಹೇಳಬೇಕು, ಅದಕ್ಕೆ ನಿಮ್ಮನ್ನು ಮೀಟ್ ಮಾಡಬೇಕು. ಮೀಟ್ ಮಾಡಬೇಕಾ? ಹೌದು, ತುಂಬ ಇಂಪಾರ್ಟೆಂಟ್ ವಿಷಯ. ಸರಿ, ಬೆಳಗ್ಗೆ ನಾನೇ ಕಾಲ್ ಮಾಡ್ತೀನಿ, ಎಲ್ಲಿ ಮೀಟ್ ಮಾಡಬೇಕು ಅಂತ ಹೇಳ್ತೀನಿ. ಅಯ್ಯಯ್ಯೋ, ಅದೆಲ್ಲ ಆಗಲ್ಲ. ಬೆಳಿಗ್ಗೆ ತನಕ ವೇಟ್ ಮಾಡೋಕ್ಕಾಗಲ್ಲ. ನಾನು ಈಗಲೇ ನಿಮ್ಮ ಮನೆ ಹತ್ರ ಬರ್ತೀನಿ, ಅಲ್ಲೇ ಮಾತಾಡೋಣ. ವಾಟ್? ನಮ್ಮ ಮನೆಗೆ ಬರ್ತೀಯಾ? ಅಂತ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡ. ನೀನು ಇಷ್ಟೊತ್ತಲ್ಲಿ ನಮ್ಮ ಮನೆಗೆ ಬಂದು ನನ್ನ ಜೊತೆ ಮಾತಾಡೋದನ್ನು ಯಾರಾದರೂ ನೋಡಿದ್ರೆ ನಾವಿಬ್ಬರು ಸೇರಿ ಏನೋ ಪ್ಲ್ಯಾನ್ ಮಾಡ್ತಿದ್ದೀವಿ ಅನ್ನೋ ಡೌಟು ಯಾರಿಗಾದ್ರೂ ಬಂದೇ ಬರುತ್ತೆ. ನಾನು ನಿನ್ನ ಹತ್ರ ಬೆಳಗ್ಗೆ ಮಾತಾಡ್ತೀನಿ. ಹಲೋ ಮೇಡಮ್, ಯಾರಿಗೂ ಡೌಟ್ ಬರಲ್ಲ. ನಾನು ನಿಮ್ಮ ಮನೆ ಕಾಂಪೌಂಡ್ ಹಾರಿ ಯಾರಿಗೂ ಗೊತ್ತಾಗದೇ ಇರೋ ಥರ ಬರ್ತೀನಿ. ಇಷ್ಟೊತ್ತಲ್ಲಿ ಬೇಡ ಅಂದೆ ತಾನೇ? ಸರಿ ಬಿಡಿ, ನಾಳೆ ಬೆಳಗ್ಗೆ ಕರೆಕ್ಟಾಗಿ 8 ಗಂಟೆಗೆ ನಿಮ್ಮ ಮನೆ ಕಾಂಪೌಂಡ್ ಹತ್ರ ವೇಟ್ ಮಾಡ್ತಿರ್ತೀನಿ. ನಾನು ನಿಮ್ಮ ಹತ್ರ ಮಾತಾಡಲೇಬೇಕು, ಮಿಸ್ ಮಾಡದೆ ಬನ್ನಿ ಪ್ಲೀಸ್. ಎಲ್ಲ ಮುಗ್ದಾದ್ಮೇಲೂ ಇವಳಿಗೆ ನನ್ನ ಜೊತೆ ಮಾತಾಡೋ ಅಂಥದ್ದು ಏನಿದೆ? ಸರ್, ನಾವು ಈ ಪ್ರಾಡಕ್ಟ್ನ ಇಂಪೋರ್ಟ್ ಮಾಡ್ಕೋಬೇಕು ಅಂತಿದ್ದೀವಿ. ಸೊ ನಿಮ್ಮ ಕಂಪ್ನಿ ಜೊತೆ ಕೊಲ್ಯಾಬ್ ಮಾಡಿಕೊಂಡು ನಮ್ಮ ಪ್ರಾಡಕ್ಟ್ನ ನಿಮ್ಮ ಬ್ರ್ಯಾಂಡಲ್ಲಿ ಮಾರ್ಕೆಟಿಂಗ್ ಮಾಡಿದ್ರೆ ತುಂಬ ಪ್ರಾಫಿಟ್ ಮಾಡ್ಬೋದು ಸರ್. ಪ್ರಾಡಕ್ಟ್ ನಮ್ಮದು, ಬ್ರ್ಯಾಂಡ್ ನಿಮ್ಮದು ಸರ್. ಫಸ್ಟ್ ಇಯರ್ ಪ್ರಾಫಿಟ್ನಲ್ಲಿ 60% ಶೇರ್ ನೀವು ತೊಗೊಳ್ಳಿ, ಸೆಕೆಂಡ್ ಇಯರಲ್ಲಿ 50% ಶೇರ್ ಮಾಡೋಣ. ನೀವೆಲ್ಲದಕ್ಕೂ ಓಕೆ ಅಂದರೆ ನಾನು ಡಾಕ್ಯುಮೆಂಟ್ ರೆಡಿ ಮಾಡಿಸ್ತೀನಿ ಸರ್. ನಿಮ್ಮ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ನೋಡಿದೆ. ಇದರಲ್ಲಿ 20% ಮಾತ್ರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ, ಮಿಕ್ಕಿದ್ದೆಲ್ಲ ಕೆಮಿಕಲ್ ಇಂಗ್ರೀಡಿಯೆಂಟ್ಸೇ ಕಾಣಿಸ್ತಾ ಇದೆ. ಐ ಮೀನ್ ಕಲರ್, ಜೆಲ್ ಬೇಸ್ ಎಲ್ಲ ಕೆಮಿಕಲ್ಸೇ ಹೆಚ್ಚಿಗೆ ಕಾಣಿಸ್ತಾ ಇದೆ. ಸರ್, ಈಗ ಮಾರ್ಕೆಟಲ್ಲಿ ಬರ್ತಿರೋ ಯಾವ ಫುಡ್ ಪ್ರಾಡಕ್ಟಲ್ಲಿ ಕೆಮಿಕಲ್ಸ್ ಇಲ್ಲ ಹೇಳಿ? ನೀವು ಹೇಳೋದು ನಿಜ, ಲಾಭ ಮಾಡೋದು ತುಂಬ ಕಷ್ಟ. ಆದರೆ ಕಷ್ಟಪಟ್ಟು ಲಾಭ ಮಾಡೋದನ್ನು ನಂಬಿರೋನು ನಾನು. ನೀವು ಮಾಡೋ ಬಿಸ್ನೆಸ್ಸಲ್ಲಿ ಲಾಭ ನಷ್ಟ ಇರುತ್ತೆ, ಆದರೆ ನಾನು ಮಾಡೋ ಬಿಸ್ನೆಸ್ಸಲ್ಲಿ ಎಥಿಕ್ಸ್ ಇರುತ್ತೆ. ಏಜೆ ಮಾಡೋ ಪ್ರತಿಯೊಂದು ಪ್ರಾಡಕ್ಟಿಂದನೂ ಜನಕ್ಕೆ ಉಪಯೋಗ ಆಗಬೇಕು, ಈ ಮಣ್ಣಿನ ಸೊಗಡಿರಬೇಕು. ಪ್ರತಿ ಪ್ರಾಡಕ್ಟಲ್ಲೂ ರುಚಿ, ಶುಚಿ, ಐ ಮೀನ್ ಟೇಸ್ಟ್ ಆ್ಯಂಡ್ ಕ್ವಾಲಿಟಿ ಎರಡೂ ಇರಬೇಕು. ಸರ್, ಇಂಥ ಎಥಿಕ್ಸ್ನೆಲ್ಲ ಬಿಸ್ನೆಸ್ಸಲ್ಲಿ ಇಟ್ಕೊಂಡ್ರೆ ಮಾರ್ಕೆಟಲ್ಲಿ ಸರ್ವೈವ್ ಆಗೋದು ಕಷ್ಟ ಸರ್. ಲುಕ್, ಎಥಿಕ್ಸ್ ಇಲ್ಲದೆ ಬಿಸ್ನೆಸ್ ಮಾಡೋದು ಅಂದರೆ ಕಬ್ಬಣ ಇಲ್ಲದೆ ಕಂಬ ಕಟ್ಟೋದು. ಕಂಬ ಬೇಗ ಕಟ್ಬೋದು, ಆದರೆ ಹೆಚ್ಚಿಗೆ ದಿನ ಉಳಿಯಲ್ಲ ಅದು. ನೀವು ಮಾಡೋ ಬಿಸ್ನೆಸ್ಸಲ್ಲಿ ಲಾಭ ಬೇಗ ಮಾಡ್ಬೋದು, ಆದರೆ ಮಾರ್ಕೆಟಲ್ಲಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನಾನಿವತ್ತು ಆ ಥರ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರೋದಕ್ಕೆ ನೀವು ನನ್ನ ಹತ್ರ ಬಂದಿರೋದು. ಈ ಡಿಸ್ಕಷನ್ನಿಂದ 20 ನಿಮಿಷ ಟೈಮ್ ವೇಸ್ಟ್ ಆಗಿದೆ. ಈ ಥರ ಅನಗತ್ಯವಾಗಿ ಟೈಮ್ ವೇಸ್ಟ್ ಆಗೋದನ್ನು ನಾನು ಟಾಲರೇಟ್ ಮಾಡಲ್ಲ. ಸರ್, ನೀವು ನಮಗೆ ತುಂಬ ಇನ್ಸಲ್ಟ್ ಮಾಡ್ತಿದ್ದೀರಾ ಸರ್. ಮುಂದೆ ಇದೇ ಫೀಲ್ಡಲ್ಲಿ ನಾವು ಇರ್ತೀವಿ, ಆಗ ನೀವು ಕಳಿಸ್ತೀನಿ ಸರ್. ನೋಡಿ ಸರ್ ಜೊತೆ ಡಿಸ್ಕಷನ್ ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ಇರಬೇಕಂತಿಲ್ಲ, ಮಿನಿಮಮ್ ಎಥಿಕ್ಸ್ ಆದರೂ ಇರಬೇಕೇನು? ಎಥಿಕ್ಸ್ ಅಂದರೆ ಗೊತ್ತುಂಟಾ? ಅವನಿಗೆ ಗೊತ್ತಿಲ್ಲ ಬಿಡಿ. ಮಿನಿಮಮ್ ನೀತಿ ಧರ್ಮ ಆದರೂ ಇರಬೇಕು. ಅದೇ ಇಲ್ಲ ಅಂದರೆ ನಮ್ಮನೆ ಗೇಟ್ ಒಳಗಡೆನೇ ಬಿಡಲ್ಲ, ಇನ್ನು ಬಿಸ್ನೆಸ್ ಒಳಗಡೆ ಬಿಡ್ತಾರಾ? ನೋಡಿ, ಸೆಕ್ಯೂರಿಟಿನ ಕರೆದು ಹೊರಗೆ ಕಳಿಸೋದಕ್ಕಿಂತ ಮುಂಚೆ ನೀವಾಗಿ ಹೊರಗಡೆ ಹೋಗಿ. ಅರ್ಥ ಆಯ್ತಾ? ಅವರಿಗೆ ಪ್ಲೀಸ್ ಇಂಗ್ಲೀಷಲ್ಲಿ ಅನುವಾದ ಮಾಡಿ ಕರ್ಕೊಂಡು ಹೋಗಿ. ಏನು ಬಿಸ್ನೆಸ್ ಮಾಡ್ತಾರೋ ಏನು. ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ಲು, ಬಂದಿರ್ಬೋದಾ? ಇವ್ರಕ್ಕೆ ಹೀಗೆ ಹೋಗ್ತಿದ್ದಾರೆ? ಏನಾದರೂ ಮರ್ತಿದ್ದಾರಾ? ಇರಲಿ, ಏನಾದರೂ ಆಗಲಿ, ಇವತ್ತು ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅನ್ನೋ ವಿಷಯನ ಧೈರ್ಯವಾಗಿ ಮಾತಾಡಲೇಬೇಕು. ನೀನಿವಾಗ ಮಾತಾಡಲಿಲ್ಲ ಅಂದರೆ ನಿಂಗೆ ಸಿಕ್ಕಿರೋ ಅವಕಾಶ ಕೈ ತಪ್ಪು ಹೋಗುತ್ತೆ. ಕಮಾನ್ ಲೀಲಾ, ಯು ಕ್ಯಾನ್ ಡೂ ಇಟ್.
ಅಂತ ಹೇಳಿದ್ಲು. ಇನ್ನೂ ಬಂದಿಲ್ವಾ ಅವಳು? ಅಬ್ಬಾ, ಈಗ ಸಮಾಧಾನ ಆಯ್ತು. ಯಾಕೆ ದುರ್ಗಾ, ಎಲ್ಲ ಹೇಳಬೇಕಿತ್ತಾ? ಏನಿಲ್ಲ ಯಜೆ. ನಿಮಗೆ ಕಾಫಿ ಬೇಕಿತ್ತಾ ಅಂತ ಕೇಳಕ್ ಬಂದೆ. ಕಾಫಿ ಏನು ಬೇಡ, ನೀರು. ಏನಾಯ್ತು ಯಜೆ? ಗ್ಲಾಸಲ್ಲಿ ಅರ್ಧ ನೀರು ಮಾತ್ರ ಇದೆ. ಅದು ಯಜೆ, ಈ ಥರ ಅರ್ಧ ತುಂಬಿರೋ ನೀರು ಇಡಬಾರ್ದು ಅಂತ ಗೊತ್ತಿದೆ ತಾನೇ? ಸಾರಿ ಯಜೆ, ಅದು ಇವತ್ತು ಅಂತರ ಇದ್ದಾಗ ನಾನು ಏನೇ ತಿನ್ನಲಿ ಏನೇ ಕುಡಿಲಿ ಅದನ್ನು ಅವಳು ಟೇಸ್ಟ್ ಮಾಡಿಕೊಡ್ತಾ ಇದ್ಲು. ಆವಾಗ ನಾನು ತಿಂಡಿ ತಿಂದರೂ ಸ್ವಲ್ಪ ಖಾಲಿ ಇರ್ತಿತ್ತು. ನಾನು ನೀರು ಕುಡಿಲಿ, ಜ್ಯೂಸ್ ಕುಡಿಲಿ, ಕಾಫಿ ಕುಡಿಲಿ ಎಲ್ಲದರಲ್ಲೂ ಸ್ವಲ್ಪ ಖಾಲಿ ಇರ್ತಿತ್ತು. ಈ ರೀತಿ ಅರ್ಧ ತುಂಬಿರೋ ಲೋಟ ನೋಡಿದಾಗ ಅವಳ ನೆನಪುಗಳು ಮನ್ಸಿಗೆ ಬಂದ್ಬಿಡುತ್ತೆ. ಸಾರಿ ಯಜೆ, ನಾನೀಗಲೇ ಬದಲಾಯಿಸ್ಕೊಡ್ತೀನಿ. ಇನ್ನೊಂದ್ಸತಿ ಈ ಥರ ಆಗದೆ ಇರೋ ಹಾಗೆ ನೋಡ್ಕೊ. ಯಾವ್ದಾರ ಒಂದು ರೀತಿಲಿ ಅಂತರ ನೆನಪುಗಳು ನನ್ನನ್ನು ಕಾಡ್ತಾನೆ ಇರುತ್ತೆ, ನನ್ನೊಳಗೆ ಇರುತ್ತೆ.